ಚರಂಡಿಯಲ್ಲಿ ಹರಿಯಬೇಕಿದ್ದ ನೀರು ರಸ್ತೆಯಲ್ಲಿ. ಒಂದ್ ಕಡೆ ಕಸದ ಸಮಸ್ಯೆ, ಮತ್ತೊಂದ್ ಕಡೆ ಯುಜಿಡಿ ನೀರಿನ ಪ್ರಾಬ್ಲಮ್. ಇದೇನ್ ಸ್ಮಾರ್ಟ್ ಸಿಟಿನೋ ಏನೋ ಒಂದು ಗೊತ್ತಿಲ್ಲ. ಒಂದಲ್ಲ ಒಂದು ಏರಿಯಾಗಳದ್ದು ಒಂದೊಂದು ಸ್ಥಿತಿಯಾಗಿದೆ. ಒಂದಲ್ಲ ಒಂದು ಏರಿಯಾಗಳಲ್ಲಿ ಹಲವು ಸಮಸ್ಯೆಗಳು ತಾಂಡವ ಆಡ್ತಾ ಇದ್ರು. ನಮ್ಮ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಇದಕ್ಕೆ ನೈಜ ಉದಾಹರಣೆ ಎಂಬಂತಿದೆ ತುಮಕೂರು ನಗರದ ಸದಾಶಿವನಗರದ ದುಸ್ಥಿತಿ. ತುಮಕೂರು ನಗರದ ಸದಾಶಿವನಗರದ 4ನೇ ಮುಖ್ಯ ರಸ್ತೆಯ 8ನೇ ಅಡ್ಡ ರಸ್ತೆ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದೆ. ಈ ಏರಿಯಾವೇ ಗಬ್ಬೆದ್ದು ನಾರುವಂತೆ ಆಗಿದೆ. ಹೌದು, ಈ ರೋಡ್ನಲ್ಲಿ ಯುಜಿಡಿ ನೀರು ಉಕ್ಕಿ ಹರಿಯುತ್ತಿರೋದು ಒಂದು ಸಮಸ್ಯೆ ಆದ್ರೆ, ಮತ್ತೊಂದು ಕಡೆ ಕಸ ರಾಶಿಯೇ ಬಿದ್ದಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಇಲ್ಲಿನ ನಿವಾಸಿಗಳಿದ್ದಾರೆ. ಯುಜಿಡಿ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಗಲೀಜು ನೀರಿನಲ್ಲೇ ಜನರು ಓಡಾಡ್ತಾ ಇದ್ದಾರೆ. ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡ್ರೂ ಸಮಸ್ಯೆ ಬಗೆಹರಿಸುವ ಕೆಲಸ ಮಾತ್ರ ಮಾಡ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ತುಮಕೂರು ಸದಾಶಿವನ 4th ಮೇನಲ್ಲಿ ಇದು ಪ್ರತಿ ಸಲಿನೂ ಈ ಥರ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಇವರು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದಾಗ ಸ್ವಲ್ಪ ಮಾಡ್ತಾರೆ, ಹೊರಟೋಗ್ತಾರೆ ಅಷ್ಟೇ. ಜನಸಮಯ ಎಲ್ಲ ಪೂರ್ತಿ ಓಡಾಡ್ತಾರೆ ಇಲ್ಲಿ. ಆದ್ರೂ ಅವ್ರಿಗೆ ಎಚ್ಚರಿಕೆ ತಗೊಂಡವ್ರ ಮುಂದಕ್ಕೆ ಏನು ಬಂದು ಕ್ರಮ ತಗೊಳ್ತಾ ಇಲ್ಲ. ನಾವು ಫೋನ್ ಮಾಡಿದಾಗ ಬರ್ತಾರೆ, ಒಂದು ಸ್ವಲ್ಪ ಮಾಡ್ತಾರೆ, ಹೊರಟೋಗ್ತಾರೆ. ಯಾವಾಗಿಂದ ಸಮಸ್ಯೆ ಇದೆ? ಅಲ್ಲೇ ಒಂದು 20 ದಿವಸ ಹಂಗೆ ಥರ ಆಗ್ತಾ ಇದು. 20 ದಿವಸ ತಿಂಗಳಿಂದ ಪ್ರಾಬ್ಲಮ್ ಇದೇ ಆಗ್ತಾ ಇರೋದು. ಆದ್ರೂ ಅವ್ರು ಬಂದ್ಬಿಟ್ಟು ಬರ್ತಾರೆ, ಫೋನ್ ಮಾಡಿದಾಗ ಬಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ತಾರೆ, ಹೊರಟೋಗ್ತಾರೆ. ಮತ್ತೆ 3 ದಿವಸ ಆದ್ಮೇಲೆ ಅದೇ ಮತ್ತೆ ಬ್ಲಾಕ್ ಆಗುತ್ತೆ. ಎಲ್ಲ ಪೂರ್ತಿ ಎತ್ತಲ್ಲ, ಮಾಡಲ್ಲ, ಟೈಮ್ ಸರಿಗೆ ಬರಲ್ಲ. ಅವರು ಯಾವಾಗ ಒಂದ್ಸಲಿ ಬರ್ತಾರೆ, ಪ್ರತಿ ಜನನೂ ಆ ಥರ ಬಂದ್ಬಿಟ್ಟು ಗಾಡಿ ಬರುತ್ತೆ ಹಾಕಲ್ಲ. ಆದ್ರೂ ಇವ್ರು ಬಂದವ್ರಿಗೆ ಇದು ತಗೊಳಲ್ಲ, ಕ್ರಮ ತಗೊಳಲ್ಲ. ಮೇನು ಜನಗಳಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ ಬಂದ್ಬಿಟ್ಟು ಯಾರು ಅದು ನಮ್ಮ ಏರಿಯಾದ ಕೌನ್ಸಿಲರ್ ಇದ್ದಾರೆ, ಅವರು ಬಂದ್ಬಿಟ್ಟು ಸ್ವಲ್ಪ ಇದು ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಸರ್. ರಸ್ತೆಯಲ್ಲಿ ಗಲೀಜು ನೀರು ಹರಿಯುತ್ತಿರೋದ್ರಿಂದ ಜನರು ಓಡಾಡಲು ಮುಜುಗರ ಪಡುವಂತಾಗಿದೆ. ಪಾಲಿಕೆಗೆ ಸ್ವಚ್ಛತೆಗೆಂದು ಕೋಟ್ಯಾಂತರ ರೂಪಾಯಿ ಅನುದಾನ ಬಂದರೂ ಕೂಡ ನಮ್ಮ ಅಧಿಕಾರಿಗಳು ಮಾತ್ರ ಅದನ್ನ ಸರಿಯಾಗಿ ಬಳಸುತ್ತಿಲ್ಲ. ಅಸ್ವಚ್ಛತೆ ತಾಂಡವ ಆಡ್ತಾ ಇದ್ರು, ಅಧಿಕಾರಿಗಳು ಮಾತ್ರ ನಿದ್ರೆಯಿಂದ ಏಳ್ತಾ ಇಲ್ಲ ಅಂತ ಪಾಲಿಕೆಯ ಅಧಿಕಾರಿಗಳಿಗೆ ಸಾರ್ವಜನಿಕರು ಹಿಡಿ ಶಾಪವನ್ನೇ ಹಾಕ್ತಿದ್ದಾರೆ. ತಿಂಗಳಿಂದ ಹಿಂಗೆ ಗಲೀಜಿರೋದು, ನೀರು ಬರ್ತೈತೆ ಜಾಸ್ತಿ. 10 ಸತಿ ಫೋನ್ ಮಾಡ್ತಾ ಇದ್ದೀವಿ, ಇಂಜಿನಿಯರ್ಗೆ ಫೋನ್ ಮಾಡ್ತಾ ಇದ್ದೀವಿ. ಬರ್ತಾರೆ, ನೋಡ್ತಾರೆ, ಈಗ ಕಮ್ಮಿ ಆಗೈತೆ ಅಂತ ಹೋಗ್ತಾರೆ. ತಿರ್ಗಾ ನೋಡ್ರಿ ಇದೆ, ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತೈತೆ. ವಾಸನೆ ಕುಡಿಯೋಕೆ ಆಗ್ತಾ ಇಲ್ಲ, ಕಾಯಿಲೆಗಳು ಆಗ್ತಾ ಇದ್ದೀವಿ. ಇಂಜಿನಿಯರ್ಗೆ ಹೇಳ್ತೀವಂತ ಮೊನ್ನೆ ಗಾಡಿಯವ್ರು ಹೇಳಿದ್ರು, ಏನು ತಕ ಬಂದಿಲ್ಲ. ಬರೀ ಇದೇ ಪ್ರಾಬ್ಲಮ್. ನೋಡಿ ಎಷ್ಟು ಗಲೀಜು. ಮಕ್ಕಳು ಓಡಾಡ್ತಾರೆ, ನಮಾಜಿಗೆ ಹೋಗೋರು ಓಡಾಡ್ತಾರೆ, ಭಾಳ ಗಲೀಜೈತೆ. ವಾಸನೆ, ಕಸ ನೋಡ್ರಿ ಎಷ್ಟೊಂದು ಐತೆ. ಗಾಡಿ ಕಸ ಹಾಕೋರ್ಗೆ ಹೇಳಿದ್ರೆ ಗಾಡಿ ಬರಲ್ಲ ಅಂತಾರೆ. ಕಸಾಕಾಗಿ ಬಂದವ್ರಿಗೆ ಹೇಳ್ತೀವಿ ಇಲ್ಲಿ ಆಗಬೇಡಿ ಅಂದರೆ ಗಾಡಿ ಬರಲ್ಲ ಅಂತಾರೆ. ಗಾಡಿ ಅವ್ರಿಗೆ ಹೇಳಿದ್ರೆ ನಾವು ಡೈಲಿ ಬರ್ತಾ ಇದ್ದೀವಿ ಅಂತಾರೆ. ನೋಡಿ ಇರೋಕ್ಕಾಗ್ತಲ್ಲ, ಭಾಳ ಇದು ಗಲೀಜಾಗ್ಬಿಟ್ಟಿತ್ತು ಏರಿಯಾ. ಒಂದು ಸ್ವಲ್ಪ ಇದು ಕ್ಲೀನ್ ಮಾಡ್ಸೋಕ್ಕೆ ಹೇಳಿ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಯುಜಿಡಿ ನೀರು ಸರಿಯಾಗಿ ಹೋಗುವಂತೆ ಮಾಡಿ ನಿವಾಸಿಗಳನ್ನ ಆಪತ್ತಿನಿಂದ ಕಾಪಾಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.